ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಅಮೃತ ಸ್ನಾನ ಅಥವಾ ಪುಣ್ಯ ಸ್ನಾನವನ್ನು ಅಖಾಡಗಳ ಪ್ರಮುಖರು ಮಾಡುವ ಮೊದಲು ಅಲ್ಲಿನ ಕುಲಪುರೋಹಿತರು ಸ್ನಾನವನ್ನು ಮಾಡಬೇಕು, ಪೂಜೆಯನ್ನು ಮಾಡಬೇಕು. ಕುಲಪುರೋಹಿತರಿಗೆ ಅಖಾಡದ ಪ್ರಮುಖರು ನಾಗಸಾಧುಗಳು ದಕ್ಷಿಣೆಯನ್ನು ನೀಡಬೇಕು. ಅದಾದ ಬಳಿಕ ಅಖಾಡದ ಪ್ರಮುಖರು ಅಮೃತ ಸ್ನಾನವನ್ನು ಅಥವಾ ಶಾಹಿ ಸ್ನಾನವನ್ನು ಮಾಡುವಂಥ ಸಂಪ್ರದಾಯ ಇತ್ತು. ಈಗ ಈ ಸಂಪ್ರದಾಯ ನಿಂತು ಹೋಗಿದೆ. ಇದನ್ನೀಗ ಮತ್ತೆ ಆರಂಭಿಸಬೇಕು ಅಂತೇಳಿ ಕಾಶಿಯ ಜಂಗಮವಾಡಿ ಮಠದ ಭಕ್ತರು ಮತ್ತು ಜಗದ್ಗುರುಗಳು ಕೂಡ ಈಗ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಈಗ ಕಾಶಿಯ ಜಂಗಮವಾಡಿ ಮಠದ ಭಕ್ತರಾದಂತಹ ಜೊತೆಗೆ ಪಂಚಸೂತ್ರ ಅಕಾಡೆಮಿಯ ಸ್ಥಾಪಕರು ಆದಂತಹ ಶೇಖರ್ ಅವರಿಗೆ ನಮ್ಮೊಂದಿಗಿದ್ದಾರೆ. ಅವರೊಂದಿಗೆ ಈಗ ಮಾತಾಡೋಣ. ಈಗ ಶೇಖರ್ ಅವರೀಗ ಮಹಾಕುಂಭ ಮೇಳದಲ್ಲಿ ಈ ಒಂದು ಅಮೃತ ಸ್ನಾನ ಅಥವಾ ಶಾಹಿ ಸ್ನಾನವನ್ನ ಅಖಾಡದವರು ಮಾಡೋಕ್ಕಿಂತ ಮುಂಚಿತವಾಗಿ ಯಾವ ರೀತಿಯಾದಂಥ ಸಂಪ್ರದಾಯ ಇತ್ತು, ಈಗ ಹೇಗೆ ನಿಂತೋಗಿದೆ, ಅದನ್ನ ಮತ್ತೆ ಪುನರಾರಂಭ ಮಾಡಲಿಕ್ಕೆ ತಾವೇನು ಪ್ರಯತ್ನ ಮಾಡ್ತಾ ಇದ್ದೀರಾ? ನಮಸ್ಕಾರ. ಪಂಚಸೂತ್ರ ಅಕಾಡೆಮಿ ಅಂತ ಹೇಳಿ ಒಂದು ಅಕಾಡೆಮಿ ಸಂಸ್ಥಾಪನೆ ಮಾಡಿಕೊಂಡು ನಾವು ಭಾರತೀಯ ಎಲ್ಲ ಸಂಸ್ಕೃತಿಗಳನ್ನು, ಎಲ್ಲ ಪರಂಪರೆಗಳನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ಅಧ್ಯಯನ ಮಾಡ್ತಾ ಒಂದೊಂದಕ್ಕಿರುವಂಥ ಸಂಬಂಧಗಳು ಮೂಲ ಏನಂತ ಅಧ್ಯಯನ ಮಾಡಬೇಕಾದ್ರೆ ನಮಗೆ ಗೊತ್ತಾದಂಥ ವಿಚಾರ ಏನಂದರೆ, ಇಲ್ಲಿ ಸೇರುವಂಥ ಬಹುತೇಕ ಭಾರತದಲ್ಲಿರುವಂಥ ಎಲ್ಲ ಸಂಪ್ರದಾಯಗಳು ಇಲ್ಲಿ ಸೇರುತ್ತೆ. ಬಹುತೇಕ ಎಲ್ಲ ಅಖಾಡಗಳು, ಎಲ್ಲ ಸಂಪ್ರದಾಯಗಳು ಸೇರುತ್ತೆ. ಆ ಎಲ್ಲ ಪ್ರತಿಯೊಂದು ಸಂಪ್ರದಾಯಕ್ಕೂ ಒಂದೊಂದಕ್ಕೂ ಸಂಬಂಧಗಳಿದ್ದಾವೆ. ಆ ಸಂಬಂಧಗಳಲ್ಲಿ ಮುಖ್ಯವಾಗಿ ಎಲ್ಲ ಈ ನಾಗಸಾಧುಗಳು ಅಂತ ಏನು ಕರಿತೀವಿ, ಅಗೌರಗಳು ಅಂತ ಹೇಳ್ತೀವಿ, ಅದೆಲ್ಲ ಒಂದೊಂದು ಅಖಾಡಗಳಿದ್ದಾವೆ. 13 ಅಖಾಡಗಳು ಒಟ್ಟಿದ್ದಾವೆ. ಆ ಎಲ್ಲ ಅಖಾಡಗಳಲ್ಲೂ ಕೂಡ ತನ್ನದೇ ಆದಂಥ ಒಂದು ಶ್ರೇಣಿ ವ್ಯವಸ್ಥೆ ಇದೆ. ಮೊದಲು ಯಾರು ಸ್ನಾನ ಮಾಡಬೇಕು, ಅದಾದಮೇಲೆ ಬೇರೆ ಯಾರು ಮಾಡುವಂಥದ್ದು ಒಂದು ವ್ಯವಸ್ಥೆ ಇದೆ. ಈ ಎಲ್ಲ ಅಖಾಡಗಳನ್ನು ಮತ್ತು ಎಲ್ಲ ಪರಂಪರೆಗಳನ್ನು ನಾವು ಅಧ್ಯಯನ ಮಾಡಿದಾಗ ಬಹಳಷ್ಟು ಬ್ರಿಟಿಷ್ ಕಾಲದಲ್ಲಿ ಒಂದು ಕೋರ್ಟ್ ಜಡ್ಜ್ಮೆಂಟ್ ಕೂಡ ಆಗಿದೆ ಇದ್ರ ಬಗ್ಗೆ. ಇವೆಲ್ಲವನ್ನು ಕೂಡ ನಾವು ಅಧ್ಯಯನ ಮಾಡಿದಾಗ ಮತ್ತು ಇಂಟರ್ನ್ಯಾಷನಲ್ ಜರ್ನಲ್ಗಳಲ್ಲಿ ಇಲ್ಲಿ ನಡೀತಾ ಇದ್ದಂಥ ಸಂಪ್ರದಾಯ ಹಿಂದೆ ದಾಖಲಾಗಿದೆ. ಇಲ್ಲಿ ಯಾವ ರೀತಿ ಸಂಪ್ರದಾಯ ನಡೀತದೆ ಅಂತ ಸಂಪೂರ್ಣವಾಗಿ ದಾಖಲಾಗಿದೆ. ಆ ದಾಖಲೆಗಳನ್ನ ಆಧಾರ ಇಟ್ಕೊಂಡು ಅಧ್ಯಯನ ಮಾಡಿದಾಗ ನಾವು ಅಧ್ಯಯನ ಮಾಡಿದ ಉದ್ದೇಶ ಏನಂದರೆ, ಇದನ್ನು ವೈಜ್ಞಾನಿಕವಾಗಿ ನಾವೇನೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಅಪ್ಲೈ ಮಾಡಬೇಕಂತೇಳಿ ನಾವು ಅಧ್ಯಯನ ಮಾಡಿದ್ವಿ. ಆದರೆ ಅದು ಅಧ್ಯಯನ ಮಾಡಬೇಕಾದ್ರೆ ಗೊತ್ತಾದಂಥ ವಿಚಾರ ಏನಂದರೆ, ಈ ಒಂದು ಮೂಲ ಪರಂಪರೆ ಅಂತ ಏನು ಇದೆಯಲ್ಲ, ಅಮೃತವನ್ನು ಸ್ವೀಕಾರ ಮಾಡುವಂಥದ್ದು, ಇದನ್ನು ಅಮೃತ ಸ್ಥಾನ ಅಂತ ಕರಿತೀವಿ. ಆ ಅಮೃತ ಯಾವುದು? ಅಮೃತ ಬಿಂದು ದೇವತೆಗಳ ಮಧ್ಯೆ ಯುದ್ಧ ಆದಾಗ ಬಿದ್ದಂಥ ಹಾನಿ ಅಂತ ಹೇಳ್ತೀವಿ. ಅದನ್ನು ಭೂಮಿ ಮೇಲೆ ಸ್ವೀಕಾರ ಮಾಡುವಂಥ ವಿಧಾನ ಏನಿಲ್ಲ, ಆ ವಿಧಾನದಲ್ಲಿ ಮುಖ್ಯವಾಗಿ ಮೊದಲು ಏನು ಮಾಡ್ತಾಯಿದ್ರು, ಈ ಎಲ್ಲ 13 ಅಖಾಡಗಳು ಹೋಗಲಿಕ್ಕೆ ಮುಂಚೆ 13 ಅಖಾಡೆ ಮುಂದೆ ದಶನಾಮಿ ಅಂತ ಒಂದು ಬರುತ್ತೆ. ದಶನಾಮಿ 10 ಹೆಸರುಗಳಲ್ಲಿ ಬರುವಂಥ ಸನ್ಯಾಸ ಪದ್ಧತಿ ಒಂದು. ಪುರಿ, ಗಿರಿ, ತೀರ್ಥ, ಭಾರತಿ, ಸರಸ್ವತಿ ಅಂತ ಏನು ಕರೆಸ್ಕೊಳ್ತಾರಲ್ಲ, ಇದೆಲ್ಲ 10 ಹೆಸರುಗಳು ಬರುವಂಥ ಸಂಪ್ರದಾಯ. ಈ ಎಲ್ಲ ದಶನಾಮಿ ಸಂಪ್ರದಾಯಕ್ಕೆ, ಎಲ್ಲ ಅಖಾಡಗಳು ದಶನಾಮಿ ಸಂಪ್ರದಾಯಕ್ಕೆ ಸೇರುವಂಥವು. ಅದಾದಮೇಲೆ ಅವಧೂತರದೊಂದು ಬರುತ್ತೆ, ಮತ್ತು ಈ ನಾಥ ಪರಂಪರೆದು, ಸಿದ್ಧ ಪರಂಪರೆದು, ಎಲ್ಲ ಪರಂಪರೆಗಳು ಇಲ್ಲಿ ಸೇರ್ತವೆ. ಈ ದಶನಾಮಿ ಸಂಸ್ಕೃತಿಯ 10 ನಾಮ ಬರುವಂಥ ಏನು ಸಂಸ್ಕೃತಿ ಅಂತ ಹೇಳಿದ್ರೆ, ಅವ್ರಿಗೂ ಕೂಡ ನಾಥ ಪರಂಪರೆಗೂ ಅವರು ಎಲ್ರಿಗೂ ಕೂಡ ಒಬ್ಬ ಗುರುಸ್ಥಾನದಲ್ಲಿ ಒಂದು ಪರಂಪರೆ ಇದೆ. ಇದನ್ನು ನಾವು ಹರಿಯಾಣ ಜಂಗಮ ಅಂತ ಕರಿತೀವಿ. ಅದು ಜಂಗಮ ಅಂತ ಸ್ಪಷ್ಟವಾಗಿ ಹೇಳೋದು. ಯಾರು ಈತ ಜಂಗಮ ಅಂತ ಹೇಳಿದ್ರೆ, ಭಾರತದಲ್ಲಿ ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ನೋಡಿದ್ರು ಶಿವಲಿಂಗಕ್ಕೆ ತನ್ನದೇ ಆದಂಥ ಪ್ರಾಧಾನ್ಯತೆ ಇದೆ. ಶಿವಲಿಂಗವೇ ಅತ್ಯಂತ ಮೂಲ ಅನ್ನೋಂಥದ್ದು. ಎಲ್ಲರೂ ಪೂಜೆ ಮಾಡೋದು ಶಿವಲಿಂಗನ. ಆ ಶಿವಲಿಂಗವನ್ನು ತನ್ನ ಸ್ವರೂಪವಾಗಿ ತಿಳಿದಂಥವ್ನು ಅಂತ ಹೇಳಿ, ಶಿವಲಿಂಗನೇ ಈತನ ಸ್ವರೂಪ. ಈಗ ಶಿವಲಿಂಗಕ್ಕೆ ಹೆಂಗೆ ನಾವು ಪೂಜೆ ಮಾಡ್ತೀವಲ್ಲ, ಅಭಿಷೇಕ ಮಾಡಬೇಕಾದ್ರೆ ಪಂಚಬ್ರಹ್ಮ ಮಂತ್ರಗಳು ಅಂತ ಮಾಡ್ತೀವಿ. ಈಶಾನ, ತತ್ಪುರುಷ, ಅಘೋರ, ವಾಮದೇವ ಅಂಥೇಳಿ 5 ಮಂತ್ರಗಳಿಂದ ಪೂಜೆ ಮಾಡ್ತೀವಿ, ಅಭಿಷೇಕ ಮಾಡ್ತೀವಿ. ಈತ ತಾನು ಸ್ನಾನ ಮಾಡ್ಕೊಬೇಕಾದ್ರೆ ಅದೇ 5 ಮಂತ್ರಗಳು ತನ್ನೇ ಸ್ನಾನ ಮಾಡ್ಕೊಳ್ತಾನೆ. ಅಂದರೆ ಲಿಂಗ ಸ್ವರೂಪ ಆಯ್ತಾ, ನಡೆದಾಡೋ ಲಿಂಗ ಅಂಥೇಳಿ. ಈತ ಏನು ಮಾಡ್ತಾನೆ, ಮೊದಲು ಈ ಎಲ್ಲ ಸ್ನಾನಕ್ಕೆ ಮುಂಚೆ ಆತ ಹೋಗಿ ಆ ನದಿಯಲ್ಲಿ ಮಿಂದು ಆತ ಅಮೃತವನ್ನು ಸ್ವೀಕಾರ ಮಾಡ್ತಾನೆ. ಎಲ್ಲಿಂದ ಮಾಡ್ತಾನೆ? ತನ್ನ ಸಹಸ್ರಾರ ಚಕ್ರದ ಮೇಲಿಂದ ಅಮೃತ ಬಿಂದು ಬರುತ್ತೆ. ಆ ಅಮೃತ ಬಿಂದುವನ್ನು ಅಲ್ಲಿಂದ ಸ್ವೀಕಾರ ಮಾಡಿ ತನ್ನ ಒಳಗಡೆ ಆ ಬ್ರಹ್ಮನಾಡಿ, ನಾವೇನು ಇಡಾ, ಪಿಂಗಳ, ಸುಷುಮ್ನ ಅಂತ 3 ನಾಡಿಗಳು ಕರಿತೇವೆ ಯೋಗದಲ್ಲಿ. ಆ ಸುಷುಮ್ನ ನಾಡಿಯ ಒಂದು ಉದ್ದೇಶವನ್ನು ಹಿಡಿದಿಟ್ಟಿರುವಂಥದ್ದು ಈ ಪದ್ಧತಿ. ಈ ಸುಷುಮ್ನ ನಾಡಿಯಲ್ಲಿ 3 ಭಾಗ ಮಾಡ್ತಾರೆ. ಒಳಗಿಂದ ವಜ್ರಣಿ, ಮಧ್ಯದಲ್ಲಿ ಚಿತ್ರಿಣಿ, ಅದರ ಮಧ್ಯದಲ್ಲಿ ಒಂದು ಸಣ್ಣ ನಳಿಕೆ ಬರ್ತದೆ, ಬ್ರಹ್ಮನಾಡಿ ಅಂತ ಕರಿತೀವಿ, ಖಾಲಿ ವ್ಯವಸ್ಥೆ. ಈ ಬ್ರಹ್ಮನಾಡಿಯ ವ್ಯವಸ್ಥೆಯನ್ನು ಈತ ಹಿಡಿತಾನೆ. ಅಂದರೆ ನಿಮಗೆಲ್ಲ ಕುಂಡಲಿನಿ ಶಕ್ತಿ ಬಗ್ಗೆ ಬೇರೆ ಎಲ್ಲ ಕಡೆ ಸಿಗುತ್ತೆ, ಆ ಜಾಗೃತಿ ಬಗ್ಗೆ, ಚಕ್ರಗಳ ಬಗ್ಗೆ ಎಲ್ಲ ವಿವರಣೆ ಸಿಗುತ್ತೆ. ಆದರೆ ಈ ಬ್ರಹ್ಮನಾಡಿ ಒಳಗಡೆ ಏನಿದೆ ಅಂದರೆ, ಈ ಒಂದು ಕುಲಪುರೋಹಿತ ಅಂತ ಏನು ಕರಿತೀವಿ, ಇವೊಂದೇ ಬೇಕಾಗಿರುವಂಥದ್ದು. ಆ ಬ್ರಹ್ಮನಾಡಿ ಒಳಗಡೆ 12 ಜ್ಯೋತಿಗಳಿರ್ತವೆ. ನಾವೇನು ಹೊರಗಡೆ ಜ್ಯೋತಿರ್ಲಿಂಗವನ್ನು ನೋಡ್ತೀವಿ, ಭಾರತದಲ್ಲಿ 12 ದ್ವಾದಶ ಜ್ಯೋತಿರ್ಲಿಂಗ ಅಂತ ನೋಡ್ತೀವಿ, ಅದು ಹೊರಗಡೆ ಇರೋವಂಥದ್ದು. ಅದು ಈತನಲ್ಲಿ ಆತನ ಒಳಗಡೆ 12 ಜ್ಯೋತಿರ್ಲಿಂಗಗಳಿವೆ. ಅಂದರೆ ನಾವೇನು ಜ್ಯೋತಿರ್ಲಿಂಗಕ್ಕೆ ಹೋಗ್ತೀವಿ, ಒಳಗಡೆ ಇರೋವಂಥವು ಹೊರಗಡೆ ಕಾಣಿಸ್ತಾ ಇದೆ ಅಂತ ಒಂದು ಅರ್ಥದಲ್ಲಿ. ಆ ಜ್ಯೋತಿರ್ಲಿಂಗಗಳ ಮೇಲೆ ಆತ ಅಮೃತ ಸ್ವೀಕಾರ ಮಾಡ್ತಾನೆ. ಆ ಅಮೃತದ ಬಿಂದು ಬಂದದ್ದು 12 ಜ್ಯೋತಿರ್ಲಿಂಗಗಳ ಮೇಲೆ ಬಂದು ಆತ ಸ್ವೀಕಾರ ಮಾಡಿ, ಆತ ಸ್ನಾನ ಮಾಡಿ ಒಂದು ನದಿ ದಂಡೆ ಮೇಲೆ ಕೂತ್ಕೊಂಡು ಒಂದು ಆಸನ ಹಾಕ್ತಾರೆ. ಅವ್ರಿಗೆ ಹೋಗ್ಲಿಕ್ಕೆ ಮುಂಚೆ ಏನು ಮಾಡ್ತಾರೆ, ಅಲ್ಲಿ ಒಳಗಡೆ ನದಿ ಹೋಗ್ಲಿಕ್ಕೆ ಮುಂಚೆ 4 ಕಡೆ 4 ಸಾಧುಗಳು, ಅಘೋರಿ ಸಾಧುಗಳು 4 ಜನ ಅವ್ರನ್ನ ಕರ್ಕೊಂಡು ಹೋಗಿ ಮೊದಲು ಅವ್ರಿಗೆ ಸ್ನಾನ ಮಾಡಿಸಿ ನದಿ ದಂಡೆ ಮೇಲೆ ಕೂರಿಸಿ ಈತರಿಗೆ ನಮಸ್ಕಾರ ಮಾಡಿ ದಕ್ಷಿಣೆ ಕೊಟ್ಟು ಅವರಿಂದ ಆಶೀರ್ವಾದ ಪಡೆದು ಅಪ್ಪಣೆ ಪಡೆದು ಅಲ್ಲಿ ಅಮೃತ ಸ್ವೀಕಾರ ಆಯಿತು ಅಂತ ಹೇಳಿ. ಆ ಅಮೃತ ಸ್ವೀಕಾರ ಆದಮೇಲೆ ಇವರೆಲ್ಲರೂ ಹೋಗಿ ಮಾಡುವಂಥದ್ದು. ಇದು ಆ ಕಡೆ ಎಲ್ಲ ಅಖಾಡದವರು, ಮಹಾನಿರ್ವಾಣಿ ಅಖಾಡದವರು ಆರಂಭ ಮಾಡ್ಕೊಡ್ತಾರೆ, ಅಟಲ್ ಅಖಾಡದವ್ರು ಮಾಡ್ತಾರೆ, ಜೊಹಿ ಅಖಾಡದವ್ರು ಮಾಡ್ತಾರೆ, ಎಲ್ಲರೂ ಎಲ್ಲ ಅಖಾಡದವ್ರು ಮಾಡ್ತಾರೆ.
ಇದ್ರ ಉದ್ದೇಶ ಏನಂದರೆ ಈ ಅಮೃತ ಸ್ನಾನನೇ ಮುಖ್ಯ. ಇದಕ್ಕೆ ಆ ಅಮೃತ ಸ್ನಾನದಲ್ಲಿ ಮೌನಿ ಅಮಾವಾಸ್ಯೆ ದಿನ ಬರೋದು ಅಮೃತ ಸ್ನಾನವೇ ಮುಖ್ಯ. ಮೌನಿ ಅಮಾವಾಸ್ಯೆ ಯಾಕೆ ಅಂತ ಹೇಳಿದ್ರೆ, ಈತನನ್ನು ನಾವು ಏನು ಗುರು ಅಂತ ಕರಿತೀವಲ್ಲ, ನಮ್ಮ ಕುಲಪುರೋಹಿತನನ್ನು, ಆಕಾಶದಲ್ಲಿ ನೋಡಿದ್ರೆ ಗುರುಗ್ರಹ ಅವತ್ತು ಬರುವಂಥದ್ದು. 12 ವರ್ಷಕ್ಕೊಂದ್ಸರಿ ಗುರುಗ್ರಹ ಅಲ್ಲಿಗೆ ಬರುತ್ತೆ. ಗುರು, ಸೂರ್ಯ, ಚಂದ್ರ ಒಂದೇ ಇದರಲ್ಲಿ ಬರುವಂಥದ್ದು ಅಮಾವಾಸ್ಯೆ ದಿನ ನೋಡಿದ್ರೆ ಹಿಂಗೆ ಸಾಲದು. ಇದು ಭೂಮಿ ಇದ್ದರೆ ಇಲ್ಲಿ ಚಂದ್ರ, ಸೂರ್ಯ, ಗುರು ಹಿಂಗೆ ಒಂದೇ ಲೈನಲ್ಲಿ ಬರ್ತವೆ. ಅಲ್ಲಿ ಆಗುವಂಥ ಪ್ರಕ್ರಿಯೆನ ಭೂಮಿ ಮೇಲೆ ಏನು ಮಾಡ್ತಾನೆ ಈತ, ಈ ಕುಲಪುರೋಹಿತ ಬಂದು ಆತ ಗುರುವಾರ ಸ್ಥಾನದಲ್ಲಿ ನಿಂತು ಅಮೃತವನ್ನು ಸ್ವೀಕಾರ ಮಾಡಿ ಮತ್ತೆಲ್ಲರಿಗೂ ಹಂಚುವಂಥದ್ದು. ಇದು ಏನಾದರೂ ಸರಿಯಾದ ರೀತಿಯಲ್ಲಿ ಆಗಿಬಿಟ್ರೆ ಭಾರತ ಇಡೀ ವಿಶ್ವದಲ್ಲಿ ನಂಬರ್ 1 ಆಗೋದಕ್ಕೆ ಮುಖ್ಯವಾದ ಕಾರಣ ಆಗುತ್ತೆ. ಏಕೆಂದರೆ ಇದು ಗುರುಪುಷ್ಯ ಯೋಗ ಅಂತ ಹೇಳ್ತಾರೆ. ಗುರು ಮತ್ತು ಪುಷ್ಯ ನಕ್ಷತ್ರ ಬರುವಂಥದ್ದು. ಗುರುಪುಷ್ಯ ಅನ್ನೋಂಥದ್ದು ಅಭಿವೃದ್ಧಿಗೆ, ಆರ್ಥಿಕತೆಗೆ ಅತಿ ದೊಡ್ಡ ಒಂದು ಬಲ ಅದು. ಅದೇನಾದರೂ ಆ ಅಮೃತ ಸ್ನಾನ ಸರಿಯಾದ ರೀತಿಯಲ್ಲಿ ಆಗಬೇಕು ಅಂಥೇಳಿ ಜಗದ್ಗುರುಗಳ ಹತ್ರ ನಿವೇದನೆ ಮಾಡಿದಾಗ, ಮಾಡಿಸೋಣ, ಇದು ಭಾರತಕ್ಕೆ ಒಳ್ಳೆಯದಾಗುವಂಥದ್ದು, ವಿಶ್ವದಲ್ಲಿ ಭಾರತ ನಂಬರ್ 1 ಆಗಬೇಕಂತೇಳಿ ಆಗ್ಬೇಕಂತ ಹೇಳಿದ್ರೆ ಅದಕ್ಕೋಸ್ಕರ ಇಷ್ಟ ತಯಾರಿ ಆಗಿದೆ. 6,000-7,000 ಕೋಟಿ ಖರ್ಚು ಮಾಡಾಗಿದೆ. ಇವತ್ತೇನಾದರೂ ಆ ಸಂಪ್ರದಾಯ ಏನಾದರೂ ಒಂದು ನಾವು ಉಳಿಸ್ಕೊಂಡ್ಬಿಟ್ರೆ ಎಲ್ರಿಗೂ ಒಳ್ಳೇದಾಗುವಂಥದ್ದು, ಮಾಡಿದವ್ರಿಗೂ ಒಳ್ಳೇದಾಗುತ್ತೆ ಮತ್ತು ಇಡೀ ವಿಶ್ವಕ್ಕೆ ಒಳ್ಳೇದಾಗುತ್ತೆ ಅಂಥೇಳಿ. ಯಾವಾಗ ನಿಂತೋಯ್ತು ಈ ಸಂಪ್ರದಾಯ? ಏನು ಇದು ಬಹಳ ಸನಾತನ ಕಾಲದಿಂದ ನಡ್ಕೊಂಡ್ಬಂದಿರುವಂಥದ್ದು, ಯಾವತ್ತೂ ನಿಂತಿರಲಿಲ್ಲ. ಕಳೆದ 1-2 ಬಾರಿ, 10 ವರ್ಷ ಅಂತ ಹೇಳಿದ್ರೆ ಕಳೆದ ಅರ್ಧ ಕೊಂಬದ ಸಮಯ ಅದಕ್ಕಿಂತ ಪೂರ್ವದಲ್ಲಿರಬೇಕು. ಅಲ್ಲಿಂದ ಏನಾಗಿದೆ, ಈ ಬಂದಂಥ ಬಾಬಾಗಳ ಸಂಖ್ಯೆ ಹೆಚ್ಚಾಗ್ಬಿಟ್ಟು ಇವರಿಗೆ ಮಾಡಲಿಕ್ಕೆ ನುಗ್ಬಿಡ್ತಾರಲ್ಲ. ಬೆಳಗಿನ ಜಾವ 3 ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲೇ ಆಗಬೇಕಿದು. ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲೇ ಸಹಸ್ರಾರದಿಂದ ಚಕ್ರದಲ್ಲಿ ಮಾಡಬೇಕಾಗಿರುತ್ತೆ. ನೀವು ಶಿವಲಿಂಗವನ್ನು ನೋಡಿದ್ರೆ ಶಿವಲಿಂಗದಲ್ಲೂ ಅದೇ ಒಂದು ಬ್ರಹ್ಮನಾಡಿ ಅಂತ ಹೇಳ್ತೀವಿ ನಾವು. ನಿಂತಿರೋ ಭಾಗನ ಬ್ರಹ್ಮ ಭಾಗ ಅಂತ ಹೇಳ್ತೀವಿ. ಹಿಂಗೆ ಇದನ್ನು ಕೆಳಗಡೆ ಇದನ್ನು ಬ್ರಹ್ಮಸೂತ್ರ ಅಂತ ಕರಿತೀವಿ, ಇದು ಸೋಮಸೂತ್ರ ಅಂತ ಕರಿತೀವಿ. 2 ಸೂತ್ರ. ಈಗ ಅಖಾಡದವರಿಗೆಲ್ಲ ಪತ್ರ ಬರೆಯುವಂಥ ಪ್ರಕ್ರಿಯೆ ನಡೀತಾ ಇದೆಯಾ, ಹೇಗೆ? ಪತ್ರಕ್ಕಿಂತ ಇವಾಗ ಮುಖ್ಯವಾಗಿ ಖುದ್ದು ಹೋಗಿ ಮಾತಾಡಬೇಕು ಅಂಥೇಳಿ, ಜಗದ್ಗುರು ಸನ್ನಿಧಿ ಅವ್ರ ಹತ್ರ ಕರ್ಕೊಂಬರ್ಬೇಕು ಅಂಥೇಳಿ ಈ ಪ್ರಯತ್ನಕ್ಕೋಸ್ಕರ ನಾನು ಬೆಂಗಳೂರಿಂದ ಬಂದಿದ್ದೀನಿ. ಲಂಡನ್ನಿಂದ ಬಂದು ಇಲ್ಲಿಂದ ಬಂದಿದ್ದೀನಿ. ಏನಾದರೂ ಒಂದು ಇದನ್ನು ಪ್ರಯತ್ನ ಮಾಡಬೇಕು, ಸಮಯ ಭಾಳ ಕಡಿಮೆ ಇದೆ. UP CM ಯೋಗಿ ಆದಿತ್ಯನಾಥ್ ಅವ್ರ ಜೊತೆಗೆ ಏನಾರು ಮಾತಾಡೋದು, ಅವ್ರಿಗೆ ಪತ್ರ ಬರೆಯೋದು, ಅವ್ರನ್ನ ಕನ್ವಿನ್ಸ್ ಮಾಡುವಂಥದ್ದು ಏನಾರು ಆಗ್ತಾ ಇದೆಯಾ? ಅದು ಸನ್ನಿಧಿಯವರು ಮೂಲಕ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾವುದು ಫಲ ಕೊಡುತ್ತೆ ಅಂತ ನೋಡಬೇಕು. ಪ್ರಯತ್ನ ಅಂತೂ ಮಾಡಬೇಕು. ಜೊತೆಗೆ ತಮ್ಮಂಥ ಇದ್ರ ಮೂಲಕ ಅವೇರ್ನೆಸ್ಸು ಕ್ರಿಯೇಟ್ ಆಗಬೇಕು. ಅವೇರ್ನೆಸ್ ಜೊತೆಗೆ ಒಂದೊಂದು ಅಖಾಡದವ್ರ ಹತ್ರ ಹೋಗಿ ಮಾತಾಡಿ ಇದನ್ನು ಮಾಡಲಿಕ್ಕೆ ಭಾಳ ಮುಖ್ಯವಾಗಿದೆ. ಬಹುಶಃ ತಮ್ಗೆ ಅರ್ಥ ಆಯ್ತು. ಅಖಾಡ ಅಥವಾ ನಿರ್ವಹಣೆ ಅಖಾಡ ಮೊದಲು ಅವರೇ ಸ್ನಾನ ಮಾಡೋದ್ರಿಂದ ಅವ್ರನ್ನೇ ಕನ್ವಿನ್ಸ್ ಮಾಡಿದ್ರೆ ಇವೆರಡು ಅಖಾಡಗಳನ್ನ ಉಳಿದ ಅಖಾಡದವರು ಅದನ್ನು ಫಾಲೋ ಮಾಡ್ಬೋದು ಅನ್ಸುತ್ತೆ. ಮಹಾನಿರ್ವಾಣಿ ಅಖಾಡಕ್ಕೆ ಮಾತಾಡಬೇಕು. ಜೂಹಿ ಅಖಾಡ ತುಂಬ ದೊಡ್ಡದಿದೆ, ಜುನಾ ಅಖಾಡ ತುಂಬ ದೊಡ್ಡದಿದೆ. ಹಾಗೆ ಭಾಳಷ್ಟು ಅಖಾಡಗಳ ಪರಿಷತ್ ಹೊಂದಿದೆ. ರವೀಂದ್ರಪುರಿ ಅವರಿದ್ದಾರೆ, ಅವ್ರ ಹತ್ರನೂ ಕೂಡ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದು ಶೇಖರ್ ಅವರ ಅಭಿಪ್ರಾಯ. ಮುಖ್ಯವಾಗಿ ಮಹಾಕುಂಭ ಮೇಳದಲ್ಲಿ ಮೊದಲನೇದಾಗಿ ಕುಲಪುರೋಹಿತರು ಅಥವಾ ಕುಲಗುರುಗಳು ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಹೋಗಿ ಸ್ನಾನವನ್ನು ಮಾಡಬೇಕು. ಅವರು ಸ್ನಾನವನ್ನು ಮಾಡಿದ ಬಳಿಕ ಅವರಿಗೆ ದಕ್ಷಿಣೆಯನ್ನು ಕೊಟ್ಟು ಬೇರೆ ಅಖಾಡದ ಪ್ರಮುಖರು, ಮುಖ್ಯಸ್ಥರುಗಳು ಜೊತೆಗೆ ನಾಗಸಾಧುಗಳು ಕೂಡ ಸ್ನಾನ ಮಾಡುವಂಥ ಸಂಪ್ರದಾಯ ಈ ಹಿಂದೆ ಇತ್ತು. ಅದನ್ನು ಈಗ ಮತ್ತೆ ಪುನರಾರಂಭಿಸಿದ್ರೆ ದೇಶಕ್ಕೂ ಕೂಡ ಒಳ್ಳೆಯದಾಗುತ್ತೆ, ಈ ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ. ಹಾಗಾಗಿ ಒಂದು ಸಂಪ್ರದಾಯವನ್ನು ಮತ್ತೆ ಪುನರಾರಂಭ ಮಾಡೋ ನಿಟ್ಟಿನಲ್ಲಿ ಈಗ ಅಖಾಡಗಳ ಪ್ರಮುಖರು, ಮುಖ್ಯಸ್ಥರುಗಳ ಜೊತೆಗೆ ಮಾತನಾಡುವಂಥ ಪ್ರಯತ್ನವನ್ನು ಈಗ ಶೇಖರ್ ಅವರು ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಬೈರಿಶ್ ತಿಪ್ಟೂರ್ ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಪ್ರಯಾಗ್ರಾಜ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.